ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ಎಲ್ಲ ಕೇಳಿ, ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಮತ್ತೆ ಅದೇ ಪ್ರಶ್ನೆ ಕೇಳಿದಳು ಮಮತಾ. ಅದು ಏನಿಲ್ಲ ಮಮ್ಮಿ, ಆ ಒಯ್ಯಂತಾವು ವಿಷಯ ಹೇಳ್ಬಿಟ್ಟು ಓಡ್ಕ ಬನ್ನ, ಅದಕ್ಕೆ ಮಕ್ಕ ಹಿಂಗದೆ ಅಷ್ಟೇಯ. ಹುಸಿ ನಗು ನಕ್ಕಳು. ನಂಬಿಕೆ ಬರದಿದ್ದರೂ ನಂಬಿದಂತೆ ನಟಿಸಿದಳು ಮಮತಾ. ಹೋಗ್ಲಿ ಬಿಡು, ಪ್ರೊಫೆಸರ್ ಏನಾರ ಅಂದ್ರೇನೋ ಅನ್ಕೊಂಬಿಟ್ಟಿದ್ದೆ. ಇನ್ನೊಂದು ಪೀರಿಯಡ್ ಅದೇ ಅಷ್ಟೇಯ, ಹೊರಡದೆ. ಅವಳ ಮಾತಿಗೆ ಸುಮ್ಮನೆ ಹೋಗುಟ್ಟಿದಳು. ಮನೆಗೆ ಬಂದ ಶರಶ್ಚಂದ್ರ ಸೀದಾ ತನ್ನ ರೂಮಿಗೆ ತೆರಳಿದ. ಅಮ್ಮನ ಮುಂದೆ ನಡೆದಿದ್ದೆಲ್ಲವನ್ನೂ ಹೇಳಿ ಸಮಾಧಾನ ಪಡುವುದು ಅವನ ಅಭ್ಯಾಸ. ಇಂದು ಕೂಡ ಹಾಗೆಯೇ. ಅದರಿಂದ ಅವನ ಮನಸ್ಥಿತಿಯ ಬಗ್ಗೆ ಅವನಿಗೆ ಪಶ್ಚಾತ್ತಾಪ ಇತ್ತು. ನೋಡು ಅಮ್ಮ, ನೋಡು ನಿನ್ನ ಮಗನನ್ನು, ಎಷ್ಟು ಅಸಹಾಯಕನಾಗಿ ಬಿಟ್ಟಿದ್ದಾನೆ. ಯಾಕೆ ಅಮ್ಮ, ಯಾಕೆ ನಾನು ಇಷ್ಟು ದುರ್ಬಲನಾಗಿ ಹೋದೆ? ಅದೂ ವಯಸ್ಸಲ್ಲದ ವಯಸ್ಸಿನಲ್ಲಿ, ಅದು ನನ್ನ ವಯಸ್ಸಿನ ಅರ್ಧದಷ್ಟು ಚಿಕ್ಕ ಹುಡುಗಿಯ ಮುಂದೆ. ತಪ್ಪು ಇದು ಅವಳ ಭವಿಷ್ಯಕ್ಕೆ. ಅವಳಿಗೆ ಇದ್ಯಾವುದರ ಅರಿವೂ ಇಲ್ಲ. ಚಿಕ್ಕ ಹುಡುಗಿ ಅವಳಿನ್ನು. ಏನೂ ಅರ್ಥವಾಗದ ವಯಸ್ಸು ಅವಳದು. ತುಂಬ ಮುಗ್ಧತೆ ಇದೆ ಅವಳಲ್ಲಿನ್ನೂ. ತಪ್ಪೆಲ್ಲ ನನ್ನದೇ ಅಮ್ಮ. ನನ್ನ ಮನಸ್ಸನ್ನು ನನ್ನ ಹಿಡಿತದಲ್ಲಿಟ್ಟುಕೊಳ್ಳಬೇಕಿತ್ತು. ನೀನಿರಬೇಕಿತ್ತು ಅಮ್ಮ. ನೀನಿದ್ದಿದ್ದರೆ ಇಂದು ನಾನು ಬಹುಶಃ ಈ ಪರಿಸ್ಥಿತಿಯಲ್ಲಿ ಇರುತ್ತಿರಲಿಲ್ಲ. ನನಗೂ ಈ ವಯಸ್ಸಿಗೆ ಮದುವೆಯಾಗಿ ನನ್ನದೇ ಆದ ಸಂಸಾರವಿರುತ್ತಿತ್ತು. ಇಲ್ಲ, ಇನ್ನು ಮುಂದೆ ಹೀಗಾಗಲ್ಲ ಅಮ್ಮ. ಆಗಲು ನಾನು ಬಿಡಲ್ಲ. ಶಾಂಭವಿಯ ಭವಿಷ್ಯ ಮಾತ್ರ ನನ್ನ ಗುರಿ. ಅವಳ ಮದುವೆ, ಸಂಸಾರ, ಇದರಲ್ಲೇ ನನ್ನ ಸಂತೋಷ ಕಾಣ್ತೀನಿ. ಎಸ್. ಹಾಸಿಗೆಗೆ ಮೈಚಾಚಿ ಕಣ್ಮುಚ್ಚಿದ. ಮನದ ತುಂಬ ಅವಳದೇ ಹಾವಳಿ, ಹವಳದ ತುಟಿಯ ಚಿತ್ತಾರ. ನಿದ್ರೆಯು ತುಂಬ ದೂರ. ಹೊರಳಿ ಹೊರಳಿ ಸಾಕಾಗಿ ಬಾಲ್ಕನಿಯ ತೂಗುಯಾಲೆಯ ಮೇಲೆ ಕುಳಿತ. ಆಕಾಶದಲ್ಲಿದ್ದ ಪೂರ್ಣಚಂದ್ರನನ್ನೇ ದಿಟ್ಟಿಸಿದ. ಅವಳ ತುಂಬುಗೆನ್ನೆಯ ನೆನಪಾಯಿತವನಿಗೆ. ಒಮ್ಮೆ ಸ್ಪರ್ಶಿಸಬೇಕಿತ್ತು ಆ ರೇಷ್ಮೆ ಕೆನ್ನೆಯನ್ನು. ಅದರ ನುಣುಪನ್ನು ಮನಸಾರ ಆಸ್ವಾದಿಸಬೇಕಿತ್ತು. ಬಲವಾಗಿ ಅನ್ನಿಸಿತು ಶರಶ್ಚಂದ್ರನಿಗೆ. ತಲೆ ಕೊಡವಿದ ತನ್ನ ಅರ್ಥವಿಲ್ಲದ ಯೋಚನೆಗೆ. ಅಲ್ಲಿಯೇ ಮೈಚಾಚಿ ನಿದ್ರಿಸಲು ಪ್ರಯತ್ನಿಸಿದ. ಅವನ ನಿರ್ಧಾರದ ಮುಂದಿನ ಭಾಗವಾಗಿ ಕಾಲೇಜಿನ ಕಡೆಗೆ ಹೋಗುವುದನ್ನು ಆದಷ್ಟು ಕಡಿಮೆ ಮಾಡಬೇಕೆಂದುಕೊಂಡ ಶರಶ್ಚಂದ್ರ. ಆದರೂ ಮನಸ್ಸು ಕೇಳಬೇಕಲ್ಲ. ವಾರದಲ್ಲಿ 3 ದಿನ ಮಾತ್ರ ಕಾಲೇಜಿನ ಕಡೆಗೆ ಹೋದರಾಯಿತು ಅಂದುಕೊಂಡ. ಹಾಸ್ಟೆಲ್ಗೆ ಬಂದ ಪ್ರಾರ್ಥನಾ ಸುಮ್ಮನೆ ಕುಳಿತು ಬಿಟ್ಟಿದ್ದಳು. ತಲೆ ಕೆಲಸ ಮಾಡುವುದನ್ನೇ ನಿಲ್ಲಿಸಿಬಿಟ್ಟಿತ್ತು ಅವಳಿಗೆ. ನನಗೇನಾರ ತಲೆಗಿಲ ಕೆಟ್ಟೈತಾ ಹೆಂಗೆ? ನಿಜವಾಗ್ಲೂ ಆವಯ್ಯ ಪ್ರೊಫೆಸರ್ ನನ್ನ ಹಂಗೆ ಹಿಡ್ಕೊಂಡಿದ್ರಾ? ಇದ್ರೂ ಇರ್ಬೋದು. ಬೀಳ್ತಿದ್ನಲ್ಲ, ಬೀಳ್ದಂಗೆ ಹಿಡ್ದಿರ್ತಾರೆ. ಅದೇನು ಅಷ್ಟೊಂದು ದೊಡ್ಡ ವಿಷಯವೇ? ಆದರೂ ಅವನು ತನ್ನ ಸೊಂಟ ಬಳಸಿ ಹಿಡಿದ ಆ ಹಿಡಿತದ ಬಿಸುಪು ಇನ್ನೂ ಇದೆಯಂತೆನಿಸಿತು ಅವಳಿಗೆ. ನನ್ನ ಮಖಕ್ಕೆ ಅಷ್ಟು ಹತ್ತಿರ ಇದ್ರಲ್ಲ. ಓ, ನಾನು ಅವ್ರ ಶರ್ಟ್ ಕಾಲರ್ನ ಹಿಡ್ಕೊಂಬಿಟ್ಟಿದ್ನಲ್ಲ ಭಯಕ್ಕೆ, ಅದಕ್ಕೆ ಅಷ್ಟು ಹತ್ರ ಇದ್ದರು. ಇನ್ನೇನಿದ್ದಾತು? ಪಾಪ, ಅವಳ ವಯಸ್ಸಿಗೆ ಅವಳಿಗೆ ಅರ್ಥವಾಗಿದ್ದು ಇಷ್ಟೇ. ಥತ್, ನಾನೇ ಏನೇನೋ ತಲೆಬುಡ ಇಲ್ದಿರ ಯೋಚನೆ ಮಾಡ್ತೀವ್ನಿ. ನಾನು ಚೆಂದಾಗಿ ಓದಿ ಅಜ್ಜಮ್ಮನ್ನ ಚೆಂದಾಗಿ ನೋಡ್ಕೋಬೇಕು. ಹುಚ್ಚುಚ್ಚಾಗಿ ಏನೇನಾರ ಯೋಚನೆ ಮಾಡ್ಕೊ ಕೂತ್ರೆ ಅಷ್ಟೇ ನನ್ನ ಕತೆ. ತಲೆಗೆ ಮೊಟಕಿಕೊಂಡಳು. ಬುಕ್ ಹಿಡಿದು ಕೂತಿದ್ದ ಮಮತಾ ಹತ್ತಿರ ಬಂದಳು ಪ್ರಾರ್ಥನಾ. ಮಮ್ಮಿ, ನಾನು ಒಂದು ಕೆಲಸ ಹುಡ್ಕಬೇಕು ಕಣೆ. ಚಿಕ್ಕ ಪುಟ್ಟ ಖರ್ಚಿರ್ತದಲ್ಲ, ಅದಕ್ಕೆಲ್ಲ ಆಯ್ತದೆ. ಯಾಕೆ ಪಾರಿ, ನಾನಿಲ್ವಾ? ಸಿಟ್ಟಾದಳು ಮಮತಾ. ಹಂಗಲ್ಲ ಮಮ್ಮಿ, ನಂಗಿದೆಲ್ಲ ಸರಿ ಬರೋಕ್ಕಿಲ್ಲ. ನಿಂಗೆ ಗೊತ್ತಲ್ಲ, ಏಟೊಂದು ಸಹಾಯ ಮಾಡಿದ್ದೀರಿ ನೀನು ನಿಮ್ಮ ಮನೆಯವರು. ಇನ್ನೂ ಕೇಳೋದು ನಂಗಿಷ್ಟ ಆಗಕ್ಕಿಲ್ಲ ಕಣೆ. ಒಂದ್ಸಲ ನಿರ್ಧಾರ ತೆಗೆದುಕೊಂಡಳೆಂದರೆ ಮುಗಿಯಿತು ಅವಳು. ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋ ಮಾತೇ ಇಲ್ಲ. ತುಂಬ ಸ್ವಾಭಿಮಾನಿ ಕೂಡ ಅವಳು. ಅದು ಮಮತಾಗೂ ಗೊತ್ತು. ಸರಿ ಪಾರಿ, ಏನು ಮಾಡೋಕ್ಕಾಯ್ತದೋ ನೋಡೋಣ. ಅವರ ರೂಮ್ಮೇಟ್ ಇಬ್ಬರಿಗೂ ಕೆಲಸದ ವಿಷಯ ತಿಳಿಸಿದಳು. ಕಾಲೇಜ್ ಅವರ್ ಮುಗಿದ ಮೇಲೆ ಕೆಲಸ ಮಾಡುವ ನಿರ್ಧಾರ ಅವಳದು. ಹಾಗಾದರೆ ಕಾಲೇಜ್ ಕ್ಯಾಂಟೀನ್ ಇದೆಯಲ್ಲ, ಅಲ್ಲಿ ಒಂದ್ಸಲ ವಿಚಾರಿಸು ಎಂದಳು ಅವರ ರೂಮ್ಮೇಟ್ ನೀತಾ. ಮರುದಿನ ವಿಚಾರಿಸಲು ನಿರ್ಧರಿಸಿದರು ಗೆಳತಿಯರಿಬ್ಬರು. ಮರುದಿನವೇ ಅಲ್ಲಿ ವಿಚಾರಿಸಿ ಕೆಲಸಕ್ಕೆ ಸೇರಿದ್ದಳು ಪ್ರಾರ್ಥನಾ.
ಮಧ್ಯಾಹ್ನ 3ರಿಂದ ಸಂಜೆ 6 ಅವಳ ಕೆಲಸದ ಅವಧಿ. ಅವಳಿಗೆ ಓದಿಕೊಳ್ಳಲು ಸಹ ಅನುಕೂಲಕರವಾಗಿತ್ತು ಈ ಅವಧಿ. ಮಮತಾ ಬೇಡವೆಂದರೂ ಸೇರಿದ್ದಳು ಕೆಲಸಕ್ಕೆ. ಶಾಂಭವಿಗೆ ಅವಳನ್ನು ಹೀಯಾಳಿಸಲು ಇದೂ ಒಂದು ಕಾರಣ ಸಿಕ್ಕಂತಾಯಿತು. ಸಮಯ ಸಿಕ್ಕಾಗಲೆಲ್ಲ ಏನಾದರೂ ಅನ್ನದೇ ಬಿಡುತ್ತಿರಲಿಲ್ಲ ಅವಳು. ಅಂದುಕೊಂಡ ಹಾಗೆಯೇ ಕಾಲೇಜಿನ ಕಡೆಗೆ ವಾರದಲ್ಲಿ 3 ದಿನ ಮಾತ್ರ ಬರುತ್ತಿದ್ದ ಶರಶ್ಚಂದ್ರ. ಕ್ಯಾಂಟೀನ್ಗೆ ಸ್ನ್ಯಾಕ್ಸ್ಗೆ ಹೋಗಿದ್ದ ಆ ದಿನ ಶರಶ್ಚಂದ್ರ. ಆಶ್ಚರ್ಯ ಅವನಿಗೆ. ಪ್ರಾರ್ಥನಾ ತಿಂಡಿ ಸರ್ವ್ ಮಾಡ್ತಿದ್ದಾಳೆ. ಅಲ್ಲಿನ ಯೂನಿಫಾರ್ಮ್, ಪ್ಯಾಂಟ್, ಟಾಪ್ ಹಾಕಿದ್ದಾಳೆ. ಕಣ್ಣರಳಿಸಿ ನೋಡಿದ. ಎಲ್ಲ ದಿರಿಸಿನಲ್ಲೂ ಸುಂದರಿಯೇ ಇವಳು. ಮುಗ್ಧ ಸ್ನಿಗ್ಧ ಸೌಂದರ್ಯ ಅವಳದು. ಇವಳೇನು ಇಲ್ಲಿ? ಯಾಕೆ ಈ ಕೆಲಸ? ಅವಳನ್ನೇ ನೋಡುತ್ತಿದ್ದವನ ಯೋಚನಾಲಹರಿ ಅದು. ತನ್ನನ್ನೇ ನೋಡುತ್ತಾ ಇದ್ದವನ ಬಳಿಗೆ ನಿಧಾನವಾಗಿ ಬರುತ್ತಿದ್ದಳು ಪ್ರಾರ್ಥನಾ. ಯಾವಾಗಲೂ ಯಾಕಿಂಗ್ ನನ್ನ ನೋಡ್ತಾರೋ ಈ ಊರಿಸಿಂಗ ಪ್ರೊಫೆಸರ್. ಮೊದಲೇ ನಂಗೀ ವಯ್ಯನ್ ನೋಡಿದರೆ ಕೈಕಾಲೇ ಆಡಕ್ಕಿಲ್ಲ, ಉಸಿರೇ ಕಟ್ಕತ್ತದೆ. ಇನ್ನಿಂಗ್ ನೋಡ್ತಿದ್ರೆ ಅಷ್ಟೇ ನನ್ನ ಕಥೆ. ಥತ್, ನನಗ್ಯಾಕೆ ಹಿಂಗಾಯ್ತದೋ? ಬೈದುಕೊಂಡೇ ಅವನ ಸಮೀಪ ಬಂದು ನಿಂತಳು. ಸರ್ ಸರ್ ಎಚ್ಚೆತ್ತವ ತನಗೆ ಬೇಕಾದ ತಿಂಡಿಗೆ ಆರ್ಡರ್ ಕೊಟ್ಟು ಕುಳಿತ. ಬರೆಯುತ್ತಿದ್ದವಳನ್ನು ಕಡೆಗಣ್ಣಿನಿಂದಲೇ ಗಮನಿಸುತ್ತಿದ್ದ. ಹೋದವಳು ಸ್ವಲ್ಪ ಹೊತ್ತಿನ ನಂತರ ಅವನ ಆರ್ಡರ್ ಸರ್ವ್ ಮಾಡಿದಳು. ತಿಂದು ಹೊರಟವನು ಅವಳ ಬಳಿಗೆ ಬಂದು, ಪ್ರಾರ್ಥನಾ, ನಿನ್ನ ಡ್ಯೂಟಿ ಮುಗಿದ ಮೇಲೆ ನನ್ನ ಬಂದು ನೋಡೋಕ್ಕಾಗುತ್ತಾ? ಪ್ರಶ್ನಿಸಿದ ಅವನು ಮೆಲುಧ್ವನಿಯಲ್ಲಿ. ಆಶ್ಚರ್ಯದಿಂದ ಅವನನ್ನೇ ನೋಡಿದವಳು, ಯಾಕಿಂಗ್ ಕೇಳ್ತವ್ರೆ? ಬಾ ಅಂತ ಆರ್ಡರ್ ಮಾಡೋರಲ್ವೇ ಯಾವಾಗ್ಲೂವೆ ಅಂದುಕೊಂಡವಳು. ಓಕೆ ಸರ್, ಬರ್ತೀನಿ ಅಂದಳು. ಓಕೆ, ಹೊರಟನವ. ಅವನು ಹೋದ ದಿಕ್ಕನ್ನೇ ಸ್ವಲ್ಪ ಹೊತ್ತು ದಿಟ್ಟಿಸಿದವಳು ತನ್ನ ಕೆಲಸಕ್ಕೆ ಮರಳಿದಳು. ತನ್ನ ಕ್ಯಾಬಿನ್ಗೆ ಬಂದ ಶರಶ್ಚಂದ್ರನಿಗೆ ಕೆಲಸದಲ್ಲಿ ಏಕಾಗ್ರತೆ ಬರುತ್ತಿಲ್ಲ. ಪ್ರಾರ್ಥನಾ ಓದುವ ವಯಸ್ಸಿನಲ್ಲಿ ಯಾಕೆ ಕೆಲಸ ಮಾಡುತ್ತಿದ್ದಾಳೆ? ಏನಂಥ ಅನಿವಾರ್ಯತೆ ಇರಬಹುದು? ಈ ವಯಸ್ಸಿನ ಮಕ್ಕಳು ಸದಾ ಮೊಬೈಲ್, ಮೋಜು ಮಸ್ತಿಯಲ್ಲಿ ಸಮಯ ಕಳೆಯುತ್ತಿರುತ್ತಾರೆ. ಆದರೆ ನಾನು ನೋಡಿದ ಹಾಗೆ ಇವಳ ಹತ್ತಿರ ಒಂದು ಕೀಪ್ಯಾಡ್ ಮೊಬೈಲ್ ಕೂಡ ಇದ್ದಂತಿಲ್ಲ. ಇನ್ನು ಮೋಜು ಮಸ್ತಿ ದೂರದ ಮಾತು. ಅದಕ್ಕೇ ಇರಬಹುದು ಅವಳು ಇಷ್ಟು ಸೆಳೆಯುವುದು ತನ್ನನ್ನು. ಅವಳು ಕೆಲಸ ಮಾಡಲು ಯಾವುದೋ ಕಾರಣವಿದೆ. ಅದನ್ನು ಕೇಳಲೆಂದೇ ಬರಹೇಳಿದ್ದ ಅವಳನ್ನು. ಕೆಲಸದ ಅವಧಿಯ ನಂತರ ಆ ಡ್ರೆಸ್ ಬದಲಾಯಿಸಿ ತನ್ನ ದಿನದ ಉಡುಪು ಲಂಗ ದಾವಣಿ ಧರಿಸಿ ಶರಶ್ಚಂದ್ರನ ಕ್ಯಾಬಿನ್ಗೆ ಬಂದಳು ಪ್ರಾರ್ಥನಾ. ಡೋರ್ ನಾಕ್ ಮಾಡಿದಳು. ಎಸ್, ಕಮೀನ್ ಪ್ರಾರ್ಥನಾ. ತಲೆ ತಗ್ಗಿಸಿಯೇ ಕೇಳಿದಳು. ಸರ್ ಬರಕ್ಕೆ ಹೇಳಿದ್ರಿ? ಹಾಂ, ಎಸ್. ಅವಳನ್ನು ನೋಡಿದವ ಮೆಲುನಕ್ಕ. ಯಾಕೆ ಪ್ರಾರ್ಥನಾ, ನನ್ನ ನೋಡಿದರೆ ಭಯನಾ? ಅಷ್ಟು ಭಯಂಕರವಾಗಿದ್ದೀನ ನಾನು? ನಗುತ್ತಲೇ ಪ್ರಶ್ನಿಸಿದ. ಅಯ್ಯೋ ಹಂಗೇನಿಲ್ಲ ಸರ್, ನೀವು ಶಾನೆ ಚಂದಾಕಿದ್ದೀರಾ. ಬಡಬಡನೆ ಹೇಳಿ ನಾಲಿಗೆ ಕಚ್ಚಿ ತಲೆಗೆ ಮೊಟಕಿಕೊಂಡಳು. ಜೋರಾಗಿ ನಕ್ಕು ಬಿಟ್ಟ ಅವಳ ಮಾತಿಗೆ ಶರಶ್ಚಂದ್ರ. ಅವನನ್ನೇ ನೋಡಿ ಎಷ್ಟು ಚಂದಾಕವ್ರೆ ಇವಯ್ಯ ದೇವ್ರೇ ಅಂದುಕೊಂಡಳು.